ನಮಸ್ಕಾರ ಸ್ನೇಹಿತರೆ. ಒಂದು ಕಾಲದಲ್ಲಿ ಕೇವಲ ಜಪಾನ್ ಮತ್ತು ಚೈನಾದಲ್ಲಿ ಮಾತ್ರ ಓಡಾಡುತ್ತಿದ್ದ ಬುಲೆಟ್ ಟ್ರೈನ್ ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಭಾರತದಲ್ಲೂ ಓಡಾಡಲಿದೆ. ಹೌದು, ಇದು ನಿಜ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಭಾರತದ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಎಲ್ಲಿವರೆಗೆ ಬಂದಿದೆ ಮತ್ತು ಯಾವ ಯಾವ ನಗರಗಳಿಗೆ ಈ ಸೌಲಭ್ಯ ಸಿಗಲಿದೆ ಮತ್ತು ಕರ್ನಾಟಕಕ್ಕೆ ಇರುವ ಒಂದು ದೊಡ್ಡ ಅಪ್ಡೇಟ್ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಭಾರತದ ಮೊದಲ ಬುಲೆಟ್ ಟ್ರೈನ್ ಓಡಾಡಲಿರುವುದು ಮುಂಬೈ ಟು ಅಹಮದಾಬಾದ್. ಇದರ ಹೆಸರು ಮುಂಬೈ ಟು ಅಹಮದಾಬಾದ್ ಹೈಸ್ಪೀಡ್ ರೈಲ್ ಕಾರಿಡಾರ್. ಇದು ಒಟ್ಟು 508 ಕಿಲೋಮೀಟರ್ ಉದ್ದದ ಕಾರಿಡಾರ್ ಆಗಿದ್ದು, ಸದ್ಯ ಎರಡು ನಗರಗಳ ನಡುವೆ ತೆಗೆದುಕೊಳ್ಳುವ 7ರಿಂದ 8 ಗಂಟೆಗಳ ಪ್ರಯಾಣವನ್ನು ಕೇವಲ 2 ಗಂಟೆಗೆ ಇಳಿಸಲಿದೆ. ಈ ಬುಲೆಟ್ ಟ್ರೈನ್ನ ವೇಗ ಹೇಳೋದಾದ್ರೆ ಗರಿಷ್ಠ ವೇಗ 320 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸಲಿದೆ ಮತ್ತು ಇದು ಜಪಾನ್ನ ಪ್ರಸಿದ್ಧ ಶಿಂಕಾನ್ಸೆನ್ ತಂತ್ರಜ್ಞಾನವನ್ನು ಬಳಸಿ ನಿರ್ಮಾಣವಾಗುತ್ತಿದೆ. ಸ್ನೇಹಿತರೆ, 2025ರ ಮೇ ತಿಂಗಳಲ್ಲಿ ಈ ಪ್ರಾಜೆಕ್ಟ್ 300 ಕಿಲೋಮೀಟರ್ ಉದ್ದದ ವೈಡಕ್ಟ್ ಸೇತುವೆಯ ರಚನೆಯ ನಿರ್ಮಾಣವನ್ನು ಪೂರ್ಣಗೊಳಿಸಿದೆ. ಇದರ ಜೊತೆಗೆ ಟಾಣಿ ಕಾಂಕ್ರೀಟ್ ಅಡಿಯಲ್ಲಿ 7 ಕಿಲೋಮೀಟರ್ ಉದ್ದದ ಸಮುದ್ರದ ಅಡಿಯ ಟನಲ್ ನಿರ್ಮಾಣ ಕೂಡ ಆರಂಭವಾಗಿದೆ ಮತ್ತು 8 ನದಿಗಳ ಮೇಲೆ ಸೇತುವೆ ನಿರ್ಮಾಣವಾಗಲಿದ್ದು 12 ಸ್ಟೇಷನ್ಗಳ ಕಾಮಗಾರಿ ಪ್ರಗತಿಯಲ್ಲಿದೆ. 2 ಡಿಪೋಗಳು ಕೆಲಸ ವೇಗದಿಂದ ನಡೆಸುತ್ತಿದೆ. ಪ್ರಥಮ ಹಂತದಲ್ಲಿ ಸೂರತ್ ಮತ್ತು ಬಿಳಿಮೋರಾ ನಡುವೆ 50 ಮೀಟರ್ ವಿಭಾಗ 2026ರ ಆಗಸ್ಟ್ ಅಲ್ಲಿ ಸಿದ್ಧವಾಗಲಿದೆ. 2027ರ ವೇಳೆಗೆ ಸೂರತ್ ವ್ಯಾಪಿ ವಿಭಾಗ ತೆರೆಯಲಿದ್ದು, ಗುಜರಾತ್ನ ಸಂಪೂರ್ಣ 352 ಕಿಲೋಮೀಟರ್ ಭಾಗ 2027ರಲ್ಲಿ ತೆರೆಯಲಿದೆ. ಮುಂಬೈವರೆಗಿನ ಸಂಪೂರ್ಣ ಮಾರ್ಗ 2028ರ ಅಂತ್ಯದ ವೇಳೆಗೆ ಸಿದ್ಧವಾಗಲಿದೆ. ಸ್ನೇಹಿತರೆ, ಭಾರತ ಸರ್ಕಾರ ಒಂದೇ ಬುಲೆಟ್ ಟ್ರೈನಲ್ಲಿ ನಿಲ್ಲಲ್ಲ. ಸರ್ಕಾರ ಒಟ್ಟು 7 ಹೈಸ್ಪೀಡ್ ರೈಲ್ ಕಾರಿಡಾರ್ಗಳನ್ನು ನಿರ್ಮಿಸಲು ಯೋಜಿಸಿದೆ. ಸುಮಾರು 4000 ಕಿಲೋಮೀಟರ್ ಉದ್ದದ ಇದು ದೇಶದ ಉತ್ತರ, ದಕ್ಷಿಣ, ಪಶ್ಚಿಮ ಮತ್ತು ಪೂರ್ವ ಭಾರತದ ಪ್ರಮುಖ ನಗರಗಳಿಗೆ ಸಂಪರ್ಕವನ್ನು ಕಲ್ಪಿಸಲಿದೆ. ಈ 7 ಕಾರಿಡಾರ್ಗಳು ಯಾವುವು ಅಂದರೆ ಡೆಲ್ಲಿ ಟು ವಾರಣಾಸಿ, ಡೆಲ್ಲಿ ಟು ಅಹಮದಾಬಾದ್, ಮುಂಬೈ ಟು ನಾಗ್ಪುರ್, ಮುಂಬೈ ಟು ಹೈದರಾಬಾದ್, ಚೆನ್ನೈ ಬೆಂಗಳೂರು ಮೈಸೂರು, ದೆಹಲಿ ಚಂಡೀಗಢ ಅಮೃತಸರ್, ವಾರಣಾಸಿ ಟು ಹೌರಾ. 2026-27 ಒಕ್ಕೂಟ ಬಜೆಟ್ನಲ್ಲಿ ಹಣಕಾಸು ಸಚಿವೆಯಾದ ನಿರ್ಮಲಾ ಸೀತಾರಾಮನ್ ರವರು 7 ಕಾರಿಡಾರ್ಗಳನ್ನು ಗ್ರೋತ್ ಕನೆಕ್ಟರ್ ಎಂದು ಘೋಷಿಸಿದ್ದಾರೆ. ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಪ್ರಕಾರ ಈ 7 ಕಾರಿಡಾರ್ಗಳು 16 ಲಕ್ಷ ಕೋಟಿ ಹೂಡಿಕೆಯನ್ನು ಆಕರ್ಷಿಸಲಿದೆ. ಕನ್ನಡಿಗರಿಗೆ ಅತ್ಯಂತ ಖುಷಿಯ ವಿಷಯ ಇಲ್ಲಿದೆ. ಚೆನ್ನೈ ಬೆಂಗಳೂರು ಮೈಸೂರು ಕಾರಿಡಾರ್ ದಕ್ಷಿಣ ಭಾರತದ ಮೊದಲ ಹೈಸ್ಪೀಡ್ ರೈಲ್ ಕಾರಿಡಾರ್ ಆಗಲಿದೆ. 435 ಕಿಲೋಮೀಟರ್ ಉದ್ದದ ಈ ಕಾರಿಡಾರ್ ಟ್ರೈನ್ನಲ್ಲಿ ಗಂಟೆಗೆ 350 ಕಿಲೋಮೀಟರ್ ವೇಗದಲ್ಲಿ ಓಡಾಡಬಲ್ಲದು. ಸದ್ಯ 5ರಿಂದ 6 ಗಂಟೆ ತೆಗೆದುಕೊಳ್ಳುವ ಚೆನ್ನೈ ಮೈಸೂರು ಪ್ರಯಾಣ ಕೇವಲ 2 ಗಂಟೆ 25 ನಿಮಿಷಕ್ಕೆ ಇಳಿಯಲಿದೆ. ಈ ದಕ್ಷಿಣ ಭಾರತದ ಕಾರಿಡಾರ್ನಲ್ಲಿ 9 ಸ್ಟೇಷನ್ಗಳಿರಲಿವೆ. ಚೆನ್ನೈ, ಪೊನ್ನಮಲ್ಲಿ, ಅರಕೋಣಂ, ಚಿತ್ತೂರು, ಬಂಗಾರಪೇಟೆ, ಬೆಂಗಳೂರು, ಚನ್ನಪಟ್ಟಣ, ಮಂಡ್ಯ ಮತ್ತು ಮೈಸೂರು. ಕರ್ನಾಟಕಕ್ಕೆ ಮತ್ತಷ್ಟು ಸಿಹಿ ಸುದ್ದಿ. ಇಷ್ಟೇ ಅಲ್ಲದೆ ಕರ್ನಾಟಕಕ್ಕೆ 2026ರ ಬಜೆಟ್ನಲ್ಲಿ ಬೆಂಗಳೂರು ಟು ಚೆನ್ನೈ, ಬೆಂಗಳೂರು ಟು ಹೈದರಾಬಾದ್ ಎಂಬ 2 ಪ್ರತ್ಯೇಕ ಬುಲೆಟ್ ಟ್ರೈನ್ ಕಾರಿಡಾರ್ಗಳನ್ನು ಘೋಷಿಸಲಾಗಿದೆ. ಬೆಂಗಳೂರು ಟು ಚೆನ್ನೈ ನಡುವಿನ ಪ್ರಯಾಣ ಕೇವಲ 1 ಗಂಟೆ 13 ನಿಮಿಷಕ್ಕೆ ಇಳಿಯಲಿದ್ದು, ಬೆಂಗಳೂರು ಟು ಹೈದರಾಬಾದ್ನ ಪ್ರಯಾಣ ಕೇವಲ 2 ಗಂಟೆಗೆ ಇಳಿಯಲಿದೆ. ಈ ಚೆನ್ನೈ ಮತ್ತು ಮೈಸೂರು ಕಾರಿಡಾರ್ ನಿರ್ಮಾಣ ಮುಂಬೈ ಅಹಮದಾಬಾದ್ ಕಾರಿಡಾರ್ ನಿರ್ಮಾಣದ ನಂತರ ಪ್ರಾರಂಭವಾಗಲಿದ್ದು, 2027ರ ನಂತರ ನಿರ್ಮಾಣ ಪ್ರಾರಂಭವಾಗಲಿದೆ. ಈ ಬುಲೆಟ್ ಟ್ರೈನ್ ಕಾರಿಡಾರ್ ಕನ್ಸ್ಟ್ರಕ್ಷನ್ನ ಅಚ್ಚರಿ ವಿಷಯ ಹೇಳೋದಾದ್ರೆ 21 ಕಿಲೋಮೀಟರ್ ಉದ್ದದ ಟನಲ್ ನಿರ್ಮಾಣವಾಗುತ್ತಿದ್ದು, ಅದರಲ್ಲಿ 7 ಕಿಲೋಮೀಟರ್ ಭಾಗ ಸಮುದ್ರದ ಅಡಿಯಲ್ಲಿ ಹಾದು ಹೋಗಲಿದೆ. ಈ ಟನಲ್ನ ಆಳ ಸಮುದ್ರದ ಮಟ್ಟದಿಂದ 50 ಮೀಟರ್ ಕೆಳಗೆ ಇರಲಿದೆ. ಈ ಕಾರಿಡಾರ್ನಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಸ್ಲ್ಯಾಬ್ ಟ್ರ್ಯಾಕ್ ಸಿಸ್ಟಮ್ ತಂತ್ರಜ್ಞಾನವನ್ನು ಬಳಸುತ್ತಿದೆ. ಈ ಸೇವೆ ಆರಂಭವಾದ ನಂತರ ದಿನಕ್ಕೆ 70 ಟ್ರಿಪ್ಗಳನ್ನು ಮಾಡಲಿದೆ. ಭಾರತ ಈಗ ದೇಶೀಯವಾಗಿ ಹೈಸ್ಪೀಡ್ ಟ್ರೈನ್ಗಳನ್ನು ತಯಾರಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತಾ ಇದೆ. ಹಾಗಾದರೆ ಸ್ನೇಹಿತರೆ,
ಭಾರತದ ಒಂದು ಹೊಸ ಅಧ್ಯಾಯನ ಬರೆಯಲು ಸಜ್ಜಾಗಿದೆ. ಮುಂಬೈನಿಂದ ಅಹಮದಾಬಾದ್ಗೆ 2026ರಲ್ಲಿ, ಬೆಂಗಳೂರಿನಿಂದ ಚೆನ್ನೈ ಮತ್ತು ಮೈಸೂರಿಗೆ ಭವಿಷ್ಯದಲ್ಲಿ ಬುಲೆಟ್ ಟ್ರೈನ್ನ ಭಾರತದ ಕನಸು ನನಸಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.